ನಮಸ್ತೆ. ನಮಸ್ತೆ ಸರ್. ಸರ್, ಯಾವ ಊರು ತಮ್ಮದು? ಸರ್, ನಮ್ದು ಬಾಗಲಕೋಟೆ ಸರ್. ಬಾಗಲಕೋಟೆ. ಓಕೆ ಸರ್. ಸರ್, ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ಹೌದು ಸರ್. ಎಷ್ಟು ದಿನ ಆಯ್ತು ತಾವು ಬಂದು ಹೋಗ್ಬಿಟ್ಟು? ನಾವು ಬಂದು ಹೋಗ್ಬಿಟ್ಟು 2 ವರ್ಷ ಆಯ್ತು ಸರ್. ನಮ್ಗೆ ಅಲರ್ಜಿ ನೆಗಡಿ ಐತಿ ಸರ್. ಹಾ. ಬೇರೆ ಡಾಕ್ಟರ್ ಕಡೆ ಹತ್ರ ತೋರಿಸ್ಕೊಂಡಾಗ ಅವರು ಆಪರೇಷನ್ ಮತ್ತೆ 4 ತಿಂಗಳು ಕಂಟಿನ್ಯೂ ಗುಳಿಗೆ ತಗೋಬೇಕಂತ ಹೇಳಿದ್ರಿ ಸರ್. ಆಪರೇಷನ್ ಮಾಡ್ಬೇಕು ಅಂತ? ಆಪರೇಷನ್ ಇಲ್ಲಿ ಹೊರಸ್ಬಿಡುತ್ತೆ ಆಪರೇಷನ್ ಅಂತ ಹೇಳಿದ್ರಿ ಸರ್. ಆದ್ರೆ ನಮ್ಗೆ ಆಯುರ್ವೇದಿಕ್ ಏನೋ ಒಂದ್ಸಲ ನೋಡೋಣ ಅಂತ ಬಂದಿದ್ರಿ ಸರ್. ಕೊಟ್ಟಿದ್ರಿ ಸರ್ ಟ್ರೀಟ್ಮೆಂಟ್. 100% ವರ್ಕ್ ಆಗೈತ್ರಿ ಸರ್. ಈಗ ಒಂದ್ ಸೀಟ್ ಇಲ್ಲ, ಮೂಗು ಕಟ್ಟುದಿಲ್ಲ, ಏನಿಲ್ಲ ಸರ್. ಸೀನ್ ಇಲ್ಲ, ಮೂಗ್ ಕಟ್ಟಲ್ಲ, ಅಲರ್ಜಿ ಇಲ್ಲ, ನೆಗಡಿ ಇಲ್ಲ. ಆದ್ರೆ ಅವಾಗ ನಾನು ಧೂಳಿನ ಪ್ರದೇಶದಾಗ ಕೆಲಸ ಮಾಡ್ತಿದ್ದಿಲ್ರಿ. ಈಗ ಫ್ಯಾಕ್ಟ್ರಿ ಕೆಲಸ ಮಾಡತ್ತಿದ್ರಿ. ಅದ್ರ ಧೂಳ ಎಲ್ಲ ಐತಂದ್ರು ಅಲ್ಲಿ ನನಗೆ ಏನು ತೊಂದರೆ ಇಲ್ಲ. ಎಷ್ಟು ಧೂಳ್ನಾಗ ಹೋದ್ರು ಒಂದ್ ಸೀನು ಬರಂಗಿಲ್ಲ, ಮೂಗ್ನ ನೀರು ಹೊಡಿತಾ ಇಲ್ಲ. ಮುಂಚೆ ಮೂಗ್ ಕಟ್ಟದ್ರ ಬ್ಲಾಕ್ ಆದ, ಆಪರೇಷನ್ ಮಾಡ್ಲೇಬೇಕು ಅಂತ ಹೇಳಿದ್ರು ನಿಮ್ಮೂರಲ್ಲಿ ಅಲ್ವಾ? ಈಗ ನಮ್ ಮೆಡಿಸಿನ್ ತಗೊಂಡ್ರೆ ನಿಮಗೆ ಫುಲ್ ಕ್ಲಿಯರ್, 100% ವರ್ಕ್ ಆಗುತ್ತೆ. ಓಕೆ. ಆಮೇಲೆ ನಮ್ಮ ಮೆಡಿಸಿನ್ ಏನಾರ ಸೈಡ್ ಎಫೆಕ್ಟ್? ಏನು ಸೈಡ್ ಎಫೆಕ್ಟ್ ಇರಲ್ಲ. ಆಮೇಲೆ ಇದು ನೀವು ಹೇಳ್ತಿರೋದು ನಿಜನಾ? 100% ಸರ್. ಡಾಕ್ಟರ್ ಲಂಚ ಕೊಟ್ಟಿರ್ತಾರೆ ಹೇಳಿ? ಏನಿಲ್ಲ. ಅಲರ್ಜಿ ಸಮಸ್ಯೆಗೆ ಆಪರೇಷನ್ ಇಲ್ದಂಗೆ ಆಯುರ್ವೇದಿಕ್ ಅಲ್ಲಿ ತಗೋಬಹುದು. ತುಂಬಾ ಧನ್ಯವಾದಗಳು. ಒಳ್ಳೇದಾಗಲಿ ಸರ್, ಎಲ್ಲ ದೇವರ ಆಶೀರ್ವಾದ. ಆಮೇಲೆ ಇವತ್ತು ಬಂದಿದ್ದು ಕಾರಣ ಡ್ಯಾಂಡ್ರಫ್ ಗೆ, ಹೇರ್ ಫಾಲ್ ಸರ್, ಪಿಂಪಲ್ಸ್ ಎಲ್ಲ. ಅದನ್ನು ಫಸ್ಟ್ ಸ್ಟೇಜ್ ನಾನು ಡಾಕ್ಟರ್ ಕಡೆ ತೋರಿಸಿ ಶಾಂಪೂ ಎಲ್ಲ ತಗೊಂಡು ಅದೆಲ್ಲ ಹಂತ ಮುಗಿಸಿ ಮಿಕ್ಕಿದಕ್ಕೆ ನಿಮ್ ಕಡೆ ಬಂದಿದ್ರಿ ಸರ್. ಈಗ ಅಲರ್ಜಿ ಸಮಸ್ಯೆ ಅಂತೂ ಕ್ಲಿಯರ್ ಆಗೈತ್ರಿ ಸರ್. ಇದೊಂದು ಕ್ಲಿಯರ್ ಮಾಡ್ಬಿಟ್ರೆ ತುಂಬಾ ಒಳ್ಳೇದಾಗೈತ್ರಿ. ಆದ್ರೂ ನಂಬಿಕೆ ಐತ್ರಿ ನನಗೆ ಕ್ಲಿಯರ್ ಆಗತ್ತೆ ಅನ್ನೋದು. ದೇವ್ರ ದಯೆಯಿಂದ ಅನುಕೂಲ ಆಗ್ತದೆ. ನೋಡೋಣ, ನಾವು ಹೇಳ್ದಂಗೆ ಕರೆಕ್ಟ್ ಫಾಲೋ ಮಾಡ್ರಿ. ಓಕೆ. ಈಗ ನೀವು ಧೂಳಲ್ಲೆಲ್ಲ ಕೆಲಸ ಮಾಡ್ತಿದ್ದೀರಿ, ಏನ್ ತೊಂದರೆ ಆಗ್ತದೆ? ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು.